ಹಾಯ್ ಎಲ್ಲರಿಗೂ. ಬೆಳಗ್ಗೆ ನನ್ನ ಮಾರ್ನಿಂಗಿಗೆ ಸ್ಟಾರ್ಟ್ ಆಗುತ್ತೆ. ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಬಿಟ್ಟು ಕುಡಿತೀನಿ ಡೈಲಿ. ಮತ್ತು ಹಾಗೆ ನಾನು ಇನ್ನೊಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ ಅನ್ನಲ್ಲ, ಆ ಪ್ರಾಡಕ್ಟ್ ಇದು ಫೇಸ್ ವಾಶ್, ಇದನ್ನು ಯೂಸ್ ಮಾಡ್ತೀನಿ. ಹಾಗೆ ನಾನು ನೆಕ್ಸ್ಟು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಂಡೆ. ಅದರಲ್ಲಿ ಅರಶಿನ ಮತ್ತು ಕಡಲೆ ಹಿಟ್ಟು, ಸ್ವಲ್ಪ ಹಾಲಿನ ಕೆನೆ ಹಾಕ್ಕೊಂಬಿಟ್ಟು ಈ ಥರ ವಾರಕ್ಕೊಂದು ಸರಿ ಆದರೂ ಹಚ್ಕೊಳ್ತೀನಿ. ಆವಾಗಲೇ ತೋರಿಸಿದ್ನಲ್ಲ ಆ ಫೇಸ್ ವಾಶ್ನ ಆಮೇಲೆ ನೆಕ್ಸ್ಟ್ ಯೂಸ್ ಮಾಡ್ತೀನಿ. ಈ ಥರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ಬಿಟ್ಟು ಫೇಸ್ ವಾಶು ಆಮೇಲೆ ಯೂಸ್ ಮಾಡಿಬಿಟ್ಟು ಈ ಥರ ಹಚ್ಕೊಳ್ತೀನಿ ಒಂದು ಸರಿ. ಇನ್ನು ಹಚ್ಕೊಂಡು ಬಾಕಿ ಅದು ಒಣಗೋಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಡ್ತೀನಿ. ಅಲ್ಲಿವರೆಗೂ ಯಾರು ಕೂತ್ಕೊಳ್ತಾರೆ ಇದನ್ನ ಹಚ್ಕೊಂಡು ಅಂತ ಹೇಳ್ಬಿಟ್ಟು ಹಚ್ಕೊಂಡೆ ಕೆಲಸ ಮಾಡ್ತೀನಿ. ಹಾಗೆ ಅದು ಫೇಸ್ ಪ್ಯಾಕ್ ಹಾಕ್ಕೊಂಡ್ಮೇಲೆ ಸುಮ್ಮನೆ ಕೂತ್ಕೊಳ್ಳದೆ ಪಾತ್ರೆ ತೊಳೆದಿರೋದನ್ನ ಸ್ವಲ್ಪ ಅಲ್ಲೇ ಅದರ ಜಾಗದಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಹಚ್ಕೊಂಡಿದ್ನಲ್ಲ ಅದು ಒಣಗೋವರೆಗೂ ಅಂತೇಳ್ಬಿಟ್ಟು ಸ್ವಲ್ಪ ತೊಳೆದಿರೋ ಪಾತ್ರೆನ ರೆಡಿ ತೆಗೆದಿಡ್ತಾ ಇದ್ದೀನಿ. ಇದು ಆಯಿತು ಅಂದರೆ ಮನೆ ಕೆಲಸ ಎಲ್ಲ ಪೂರ್ತಿ ಆದಂಗೆ. ಫಸ್ಟು ಅಡುಗೆ ಮನೆ ಕ್ಲೀನಾಗಿರಬೇಕು ಅಂತ. ಎಲ್ಲರಿಗೂ ಇವತ್ತು ನಿನ್ನೆ ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ದುಡ್ಡು ವಿಡ್ರಾ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಿನ್ನೆ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೋಗಿದ್ದೆ. ಇಲ್ಲಿ ತುಂಬ ಮಳೆ ಬರ್ತಾಯಿದೆ. ಅದಕ್ಕೆ ನಾನು ಹೊರಗಡೆ ಹೋಗೋದನ್ನು ವಿಡ್ರಾ ಮಾಡೋದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಏನಪ್ಪ ಅಂದರೆ ಅದು ನಾನು ಬ್ಯಾಂಕಿಗೆ ಹೋಗಿಲ್ಲ. ಟ್ರಾನ್ಸ್ಫರ್ ಮಾಡ್ತಾರೆ ನೋಡಿ, ದುಡ್ಡು ಅಮೌಂಟ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದೆ. ಇವಾಗ ಅದೇ ದುಡ್ಡು ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಇದು ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಸ್ವಲ್ಪ ಇದನ್ನು ಖರ್ಚು ಮಾಡೋಕ್ಕೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದರೆ ಮೊದಲೆಲ್ಲ ಅಮ್ಮ ಅಪ್ಪ ಕೊಡೋ ದುಡ್ಡನ್ನ ಲೆಕ್ಕ ಇಲ್ದಂಗೆ ಖರ್ಚು ಮಾಡಿಬಿಟ್ಟಿದ್ದೆ ಜಾಸ್ತಿ. ಇವಾಗ ನಾವು ಸ್ವತಃ ದುಡಿದು ಅದನ್ನು ಖರ್ಚು ಮಾಡಬೇಕಂದ್ರೆ ಒಂದೊಂದು ರೂಪಾಯಿಗೂ ನಾವು ಏನು ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಅದೇ ನೆನಪಾಗುತ್ತೆ. ಸೊ ಫೈನಲಿ ವಿಡ್ರಾ ಮಾಡ್ಕೊಂಬಂದಿದ್ದೀನಿ ಅಮೌಂಟು. ಇದು ಸ್ವಲ್ಪ ಬೇಕಾಗಿತ್ತು ಅಂತ ವಿಡ್ರಾ ಮಾಡಿದ್ದೀನಿ. ಇಲ್ಲಾಂದರೆ ನಾನು ವಿಡ್ರಾ ಮಾಡ್ಕೊಳ್ಳಲ್ಲ ಜಾಸ್ತಿ. ಅಮೌಂಟ್ ತೋರಿಸ್ತೀನಿ. ಅಮೌಂಟು ವಿಡ್ರಾ ಮಾಡ್ಕೊಂಬಂದಿದ್ದೀನಿ. ಇದು ನಾನು ಕಷ್ಟಪಟ್ಟಿರೋ ದುಡ್ಡು. ನಿಜ ಹೇಳಬೇಕು ಅಂದ್ರೆ ಸುಳ್ಳು ಹೇಳಿ ನಿಮ್ಮನ್ನು ನಂಬಿಸಿ ನಾನು ಯಾಕೆ ಮೋಸ ಮಾಡೋದಿರಲಿ, ಅದು ಅವಶ್ಯಕತೆ ನನಗಿಲ್ಲ. ಇದು ನಂದು ಅರ್ನಿಂಗ್ ಆದಮೇಲೆ ನಾನು ನನಗೆ ಯಾವಾಗ ಬೇಕೋ ಅವಾಗ ನಾನು ವಿಡ್ರಾ ಮಾಡ್ಕೊಳ್ತೀನಿ. ಸೊ ಇವಾಗ ಸ್ವಲ್ಪ ಬೇಕಾಗಿತ್ತು ಅಂತ ವಿಡ್ರಾ ಮಾಡ್ಕೊಂಡಿದ್ದೀನಿ. ಟೋಟಲಿ ಇದೆ ಒಂದು 15,000. ಯಾರೆಲ್ಲ ಮಾಡಬೇಕು, ಇದು ಫೇಕು ಫ್ರಾಡು ಅನ್ನೋರಿಗೆ ಹಾಕೋಗಲ್ಲ. ಫೇಕು ಫ್ರಾಡು ಅಂದ್ಕೊಂಡು ಬೇರೆಯವ್ರದ್ದೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಆ ಥರ ಈ ಥರ ಅಂದ್ಕೊಳ್ಳೋರಿಗೆ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಇಷ್ಟ. ಮುಂದೆ ಏನಾದರೂ ಮಾಡಿ ಲೈಫ್ ಚೇಂಜ್ ಮಾಡ್ಕೋಬೇಕು ಅನ್ನೋರು ಯಾರ ಮಾತು ಏನೂ ಕೇಳ್ದೇ ಮಾಡ್ತಿರೋ ಕೆಲಸನ. ಇದರಲ್ಲಿ ನಾವು ಸೇರಿದ್ದೀವಿ ಅಂದಮೇಲೆ ಆ ಕೆಲಸಕ್ಕೆ ನಾವು ಮರ್ಯಾದೆ ಕೊಟ್ಟು ಕೆಲಸ ಮಾಡಬೇಕು. ಯಾರು 100 ಮಾತಾಡಲಿ, 100 ಜನ 108 ಮಾತಾಡಲಿ, ನಾವೇನು ಮಾಡ್ತೀವಿ ಅದಕ್ಕೆ ಪ್ರತಿಫಲ ಯಾವುದೋ ಒಳ್ಳೇದಿರಲಿ ಕೆಟ್ಟದಿರಲಿ ಅದಕ್ಕೆ ಪ್ರತಿಫಲ ಬಂದೇ ಬರುತ್ತೆ. ಸೊ ವರ್ಕ್ ಫ್ರಮ್ ಹೋಮ್ ಇದೆ. ಮನೇಲಿ ಎತ್ಕೊಂಡು ಫ್ರೀಯಾಗಿ ಇವತ್ತು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದ್ದೀನಿ ಮತ್ತು ಎಷ್ಟೊತ್ತು ವರ್ಕ್ ಮಾಡಿದ್ದೀನಿ ಅದು ಕೂಡ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಎಲ್ಲನೂ ವಿಡಿಯೋದಲ್ಲಿ ತೋರಿಸಿದ್ದೀನಿ, ರೆಕಾರ್ಡ್ ಮಾಡಿದ್ದೀನಿ. ಬಟ್ ವಿಡ್ರಾ ಮಾಡ್ಕೊಳ್ಳೋದು ಹೊರಗಡೆ ಗಾಡಿ ಮೇಲೆ ಹೋಗುವಾಗ ಅದು ಏನು ವಿಡಿಯೋ ಮಾಡಿಲ್ಲ. ಯಾಕಂದರೆ ಇಲ್ಲೇ ಇದೆ, ಸ್ವಲ್ಪ ನಡ್ಕೊತ ಹೋಗಿದ್ದೆ, ನಡ್ಕೊತಾನೆ ಹೋಗಿ ವಿಡ್ರಾ ಮಾಡ್ಕೊಂಬಂದಿರೋದು. ಗಾಡಿ ಮೇಲೆ ಏನು ಹೋಗೋಕ್ಕಾಗಲಿಲ್ಲ. ಅಲ್ಲಿ ಭಾಳ ರಶ್ ಇತ್ತು. ಮಳೆ ಬರೋದ್ರಿಂದ ಅದು ರೂಮಲ್ಲಿ ಅಂದರೆ ಮನೆ ಥರ ಇದೆ, ಅದು ಮನೇಲಿ ಎತ್ಕೊಂಡು ಆ ಥರ ವಿಡ್ರಾ ಮಾಡಿಕೊಡ್ತಾರೆ ಅವ್ರ ದುಡ್ಡು. ಇಲ್ಲಿ ಬ್ಯಾಂಕಲ್ಲೆಲ್ಲ ಮೇನ್ ಬ್ರ್ಯಾಂಚಿಗೆ ಹೋಗಬೇಕು, ಸಾಂಗ್ಲಿಲಿದೆ ಅದು. ಅಲ್ಲಿ ಎಲ್ಲ ಹೋಗಿ ವಿಡ್ರಾ ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತೀನಿ. ಬ್ಯಾಂಕಿಗೆಲ್ಲ ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ಹೋಗಿ ತುಂಬ ಜನ ಇರೋದ್ರಿಂದ ಸೊ ಅಲ್ಲಿ ಹೋಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಮುಜುಗರನೂ ಅನ್ನಿಸ್ತು. ಇದು ನಾನು ದುಡ್ದಿರೋ ಸ್ಯಾಲ್ರಿ. ಯಾರು ಏನಾದರೂ ಅಂದ್ಕೊಳ್ಳಿ, ಸುಳ್ಳು ಅಂದ್ಕೊಳ್ಳಿ, ಮೋಸ ಅಂದ್ಕೊಳ್ಳಿ, ಬೇರೆ ದುಡ್ಡು ತೊಗೊಂಡು ತೋರಿಸಿದ ಅಂಥ ಅವಶ್ಯಕತೆ ನನಗಿಲ್ವೇ ಇಲ್ಲ. ಬೇರೆಯವ್ರ ದುಡ್ಡು ತೊಗೊಂಡು ಬೇರೆಯವ್ರ ದುಡ್ಡು ಇಷ್ಟೆಲ್ಲ ದುಡ್ಡು ನಿಮ್ಮ ಹತ್ರ ತೊಗೊಳ್ಳಿ ಇಟ್ಕೊಳ್ಳಿ ಅಂತ ಯಾರು ಕೊಡ್ತಾರೆ? ಅಂಥದ್ದೆಲ್ಲ ದುಡ್ಡಿನ ವ್ಯವಹಾರ ಬೇರೆಯವ್ರದ್ದು ಇಟ್ಕೊಳ್ಳೋದಾಗಲಿ ವ್ಯವಹಾರ ಮಾಡಲ್ಲ ನಾವು.
ಸೊ ಇದು ನಾ ದುಡ್ದಿರೋ ದುಡ್ಡು. ನಂಗೆ ನನ್ನ ಮೇಲೆ ವಿಶ್ವಾಸ ಇದೆ, ನಾನು ಮಾಡೋ ಕೆಲಸದ ಮೇಲೆ ನಂಗೆ ವಿಶ್ವಾಸ ಇದೆ. ಇಲ್ಲಿ ಯಾರು ಮೋಸ ಮಾಡಿ ಇದು ಮಾಡೋದಾಗಲಿ ಇಂಥದ್ದು ನನಗೇನು ಅವಶ್ಯಕತೆ ಇಲ್ಲ. ಹೊರಗಡೆ ಎಲ್ಲೂ ಕೆಲಸ ಸಿಗ್ತಾಯಿಲ್ಲ ಅಂತ ಮಾಡ್ತಾಯಿಲ್ಲ, ಇದು ಕೆಲಸ ಆ ಥರ ಇದೆ. ನೀವು ಯಾವ ಥರ ಎಷ್ಟು ಬೇಗ ಕಲ್ತ್ಬಿಟ್ಟು ಮಾಡ್ತೀರಾ ಆ ಥರ ನಿಮಗೆ ಅಷ್ಟು ಬೇಗ ನಿಮ್ಗೆ ಅರ್ನಿಂಗ್ ಕೂಡ ಆಗುತ್ತೆ. ಸ್ವಲ್ಪ ನೀವು ಇದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಸೊ ಕೆಲಸ ಮಾಡಬೇಕನ್ನೋರು ನನ್ನ ನಂಬರ್ ಇದೆ ಅನಿಸುತ್ತೆ ಯೂಟ್ಯೂಬ್ ಚಾನಲಲ್ಲಿ, ಅದಕ್ಕೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ. ಬೇಕಾದರೆ ಕಮೆಂಟಲ್ಲಿ ನಾನು ನಿಮಗೆ ನನ್ನ ನಂಬರ್ ಕೊಡ್ತೀನಿ. ವರ್ಕ್ ಮಾಡೋರು ಟೈಮ್ ವೇಸ್ಟ್ ಮಾಡಬೇಡಿ. ಯಾರೂ ನಿಮಗೆ ₹1 ಫ್ರೀ ಆಗಂತೂ ಏನೂ ಕೊಡೋಲ್ಲ, ಯಾರೂ ಕೊಡೋಲ್ಲ, ಯಾವ ವಿಷಯಕ್ಕೂ ಕೊಡೋದಿಲ್ಲ. ಅದು ಎಂಥ ಎಷ್ಟೇ ಕಷ್ಟ ಇದೆ ಅಂತ ಹೇಳಿದ್ರು ಕೊಡೋದಿಲ್ಲ. ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾವು ಯಾರನ್ನೂ ಕೇಳಬಾರ್ದು, ನಮ್ಮ ಸ್ವಂತ ದುಡ್ಡಲ್ಲೇ ಮಾಡಬೇಕು. ಸ್ವಂತ ದುಡ್ಡಲ್ಲೇ ಏನಾದರೂ ಲೈಫ್ನ ಚೇಂಜ್ ಮಾಡಿಕೊಂಡು ತೋರಿಸ್ಬೇಕಂತ ನನಗೂ ಅನಿಸಿದ ಮೇಲೇ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಆ ಕೆಲಸಕ್ಕೆ ಕೈ ಹಾಕಿದ್ದೇನೆ ಅಂದಮೇಲೆ ಅದು ಪೂರ್ತಿ ಮಾಡೋವರೆಗೂ ಬಿಡಬಾರ್ದು ಅಂತ ಅನಿಸಿದ ಮಾತ್ರ ನಿಜ. ಮನೆಯಲ್ಲೇ ಕೂತ್ಕೊಂಡು ಏನು ಮಾಡೋದು, ಮನೆ ಕೆಲಸ ಮುಗಿದ್ಮೇಲೆ ಅಂದರೂ ಹೆಂಗಿದ್ರು ಫ್ರೀ ಆಗಿರ್ತೀವಿ. ಮೊಬೈಲ್ ಇದೆ ಅಂದ್ಕೊಂಡು ಸುಮ್ಮನೆ ಸೀರಿಯಲ್ ನೋಡಿಕೊಂಡು, ಪಿಕ್ಚರ್ ನೋಡಿಕೊಂಡು, ಯೂಟ್ಯೂಬು, ಫೇಸ್ಬುಕ್ಕು ಇದೆಲ್ಲ ರೀಲ್ಸ್ ನೋಡ್ಕೊತ ಟೈಮ್ ವೇಸ್ಟ್ ಮಾಡೋ ಬದಲು ಇದೇ ಮೊಬೈಲಿಂದ ಏನಾದರೂ ಕೆಲಸ ಮಾಡಿ ಒಂದು 4 ದುಡ್ಡು ಸಂಪಾದನೆ ಮಾಡೋವಂಥ ಅವಕಾಶ ಸಿಕ್ಕಿದೆ ಅಂದರೆ ಅದನ್ನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು. ಕೆಲಸ ಚೆನ್ನಾಗಿದೆ, ಮಾಡ್ತಾಯಿದ್ದೀನಿ. ದೀದಿ ಆಯ್ಕ ಹಾಯ್ ಹಾಯ್. ಇವನು ಹೊರಗಡೆ ಹೋಗಿದ್ದ, ಇವ್ನ ಕರ್ಕೊಂಡು ಬರೋಕ್ಕಂತಾನೆ ಹೋಗಿ ದುಡ್ಡು ವಿಡ್ರಾ ಮಾಡಿಕೊಂಡು ಇವ್ನ ಕರ್ಕೊಂಡು ಬಂದೆ. ಹೊರಗಡೆ ಹೋಗಿದ್ದವನು. ಸೊ ಯಾರೆಲ್ಲ ವರ್ಕ್ ಮಾಡ್ಬೇಕಂತಂದಿದ್ರ ಕಮೆಂಟಲ್ಲಿ ತಿಳಿಸಿ ವರ್ಕ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಇಲ್ಲಿ ಜಗತ್ತಲ್ಲಿ ಅಂತಲ್ಲ, ಯಾವ ವಿಷಯದಲ್ಲಾಗಲಿ ಏನೂ ನಮಗೆ ಫ್ರೀಯಾಗಿ ಸಿಗಲ್ಲ. ಈಗ ಒಬ್ರಿಗೆ ನಾವು ಪ್ರೀತಿ ಕೊಟ್ಟರೆ ಅವ್ರ ಕಡೆಯಿಂದ ನಮಗೆ ಪ್ರೀತಿ ಬರುತ್ತೆ, ದ್ವೇಷ ಕೊಟ್ಟರೆ ದ್ವೇಷ ಬರುತ್ತೆ, ಸ್ನೇಹ ಕೊಟ್ಟರೆ ಸ್ನೇಹ ಬರುತ್ತೆ, ಹಾಗೆ ದುಡ್ಡು ಕೊಟ್ಟರೆ ದುಡ್ಡು ಬರುತ್ತೆ, ಸಂಬಂಧ ಕೊಟ್ಟರೆ ಸಂಬಂಧ ಬರುತ್ತೆ. ಆಯ್ಕೆ ನಿಮಗೆ ಬಿಟ್ಟಿದ್ದು. ಕೆಲಸ ಸ್ಟಾರ್ಟ್ ಮಾಡೋರು ಹಿಂದು ಮುಂದೆ ಏನೂ ಯೋಚನೆ ಮಾಡಬೇಡಿ, ಸ್ಟಾರ್ಟ್ ಮಾಡಿ. ಓಕೆ, ಬಾಯ್. ಮುಂದೆ ಸಿಗ್ತೀನಿ ಕಂಟಿನ್ಯೂ ವೀಡಿಯೋದಲ್ಲಿ. ತಪ್ಪದೆ ಈ ವಿಡಿಯೋ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಏನಾದರೂ ವರ್ಕ್ ಬಗ್ಗೆ ವಿಡಿಯೋ ಮಾಡುವಾಗ ನಿಮ್ಮ ಮುಂದೆ ಬರ್ತೀನಿ. ಹೊಸದಾಗಿ ವಿಡಿಯೋ ನೋಡೋರು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ವಿಡಿಯೋ ಮಾಡೋಕ್ಕೆ ನಾನು ಪ್ರೋತ್ಸಾಹ ಮಾಡಿ, ಹೆಲ್ಪ್ ಮಾಡಿ, ಒಂಥರ ಸಪೋರ್ಟ್ ನಿಮ್ಗೆ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ.